ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾತ್ ಡೈಪರ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ನಾವು ಮಕ್ಕಳಿಗೆ ಎವ್ರಿ ಟೈಮ್ ಡೈಪರ್ ಹಾಕೋದ್ರಿಂದ ಮಕ್ಕಳು ಸ್ಕಿನ್ ಸಾಫ್ಟ್ ಆಗಿರುತ್ತೆ. ಸೊ ರ್ಯಾಷಸ್ ಆಗುತ್ತೆ, ಸ್ಕಿನ್ ಅಲರ್ಜಿ ಆಗುತ್ತೆ. ಸೊ ಈ ಪ್ಲಾಸ್ಟಿಕ್ ಡೈಪರ್ ಬದಲು ಕ್ಲಾತ್ ಡೈಪರ್ ಯೂಸ್ ಮಾಡೋದ್ರಿಂದ ಯಾವುದೇ ಥರ ರ್ಯಾಷಸ್ ಆಗೋದಿಲ್ಲ, ಸ್ಕಿನ್ ಅಲರ್ಜಿ ಆಗೋದಿಲ್ಲ. ಕ್ಲಾತ್ ಡೈಪರ್ನ ಹತ್ತಿಯಿಂದ ಮಾಡಿರ್ತಾರೆ. ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಎಷ್ಟು ದಪ್ಪ ಇದೆ ಅಂತ. ಅದು ತುಂಬ ದಪ್ಪನೂ ಇಲ್ಲ, ತುಂಬ ತೆಳುವೂ ಇಲ್ಲ, ಮೀಡಿಯಂ ಸೈಜಲ್ಲಿ ಇರುತ್ತೆ. ಸೊ ಹತ್ತಿಯಿಂದ ಮಾಡೋದ್ರಿಂದ ಚರ್ಮಕ್ಕೆ ಯಾವುದೇ ಥರ ಹಾನಿ ಆಗೋದಿಲ್ಲ. ನನ್ನ ಮಗುಗೆ 3 ತಿಂಗಳಿಂದ ಈ ಕ್ಲಾತ್ ಡೈಪರ್ ಯೂಸ್ ಮಾಡ್ತಾ ಇದ್ದೀನಿ. ಇದುವರೆಗೂ ಯಾವುದೇ ಥರ ಪ್ರಾಬ್ಲಮ್ ಬಂದಿಲ್ಲ. ನೋಡಿ ಈ ಡೈಪರು, ಇದು ಮೈಲೋ ಡೈಪರು. ಇದನ್ನ ಈ ಥರ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ಅಂದರೆ ಮಗು ಸೈಜ್ಗೆ ತಕ್ಕಂಗೆ ಸೆಟ್ ಆಗುತ್ತೆ. ಈ ಸೈಡಲ್ಲಿ ಈ ಥರ ಇರೋದ್ರಿಂದ ಲೀಕ್ ಆಗೋದಿಲ್ಲ. ನೋಡಿ ಯಾವ ಥರ ಅಡ್ಜಸ್ಟ್ ಮಾಡ್ಬೋದು ಅಂತ. ಮತ್ತು ಇದಕ್ಕೆ ಬಟನ್ ಕೂಡ ಇದೆ. ಸೊ ಬಟನ್ ಇರೋದ್ರಿಂದ ನಮ್ಮ ಮಗುಗೆ ಸೈಜ್ ಯಾವ ಸೈಜ್ ಬೇಕಾದರೂ ಆ ಸೈಜ್ಗೆ ಫಿಟ್ ಆಗುತ್ತೆ. ನೋಡಿ ಇದು ಇನ್ನೊಂದು ಬ್ರ್ಯಾಂಡ್ದು. ನಾನು ಈ ಥರ ತುಂಬ ತಗೊಂಡಿದ್ದೀನಿ. ನೋಡಿ ಇದು ಕೂಡ ಸೈಡಲ್ಲಿ ಲಾಕ್ ಇದೆ, ಬಟನ್ ಕೂಡ ಇದೆ. ಈ ಥರ ಎಕ್ಸ್ಟೆಂಡ್ ಆಗುತ್ತೆ. ನೋಡಿ ಯಾವ ಥರ ಇದೆ ಅಂತ. ಇದು ತುಂಬ ಕ್ಯೂಟಾಗಿ ಕೂಡ ಕಾಣಿಸುತ್ತೆ. ಸೊ ನಾವು ಇದನ್ನು ಹಾಕ್ಕೊಂಡು ಹಾಗೆ ಆಚೆ ಕೂಡ ಕರ್ಕೊಂಡು ಹೋಗ್ಬೋದು. ಇದ್ರ ಮೇಲೆ ಏನು ಕೂಡ ಹಾಕಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಜಸ್ಟ್ ಇದೊಂದು ಡೈಪರ್ ಹಾಕ್ಕೊಂಡು ನಾವು ಆಚೆ ಹೋಗ್ಬೋದು. 2 ಅವರ್ವರೆಗೂ, ಮಿನಿಮಮ್ 2 ಅವರ್ವರೆಗೂ ಇರುತ್ತೆ. ಅಂದರೆ ನಮ್ಮ ಮಗು ಹೇಗೆ ಅದು ಸುಸು ಮಾಡುತ್ತೆ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಇದನ್ನ ಹಾಕಿ 2 ಅವರ್ವರೆಗೂ ಕೂಡ ಇಟ್ಕೋಬೋದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಇದನ್ನ ಪ್ಲಾಸ್ಟಿಕ್ ಡೈಪರ್ ಥರ ತುಂಬ ಲಾಂಗ್ ಟೈಮ್ವರೆಗೂ ಯೂಸ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಇದು ಕ್ಲಾತ್ ಡೈಪರ್ ಆಗಿದ್ರಿಂದ ಅಟ್ಲೀಸ್ಟ್ 2 ಅವರ್ಗೆ ಒಂದ್ಸಲ ಆದರೂ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಅದನ್ನ ಹಾಕೋದು ಅಂತ. ಅವರೇ ಬಟನ್ ಕೊಟ್ಟಿರ್ತಾರೆ. ಜಸ್ಟ್ ಆ ಬಟನ್ನ ನಾವು ಲಾಕ್ ಮಾಡಬೇಕಾಗುತ್ತೆ ಅಷ್ಟೇ. ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಗಟ್ಟಿ ಕುತ್ಕೊಳ್ಳುತ್ತೆ. ಇದು ಮಗು ಸೈಜ್ಗೆ ತಕ್ಕಂಗೆ ಇದು ಅಡ್ಜಸ್ಟ್ ಆಗುತ್ತೆ. ಸೊ ಇದ್ರ ಮೇಲೆ ಮಗು ಮಲಗಿಸ್ಬಿಟ್ಟು ಅದ್ರದ್ದು ಸೊಂಟಕ್ಕೆ ಎಷ್ಟು ಟೈಟ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ನಾವು ಬಟನ್ ಹಾಕಬೇಕಾಗುತ್ತೆ. ನೋಡಿ ಇಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಮಕ್ಳಿಗೆ ಹಾಕಿದ್ರೆ. ಅದು ಕಲರ್ ಇರೋದ್ರಿಂದ, ಡಿಸೈನ್ ಕೂಡ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಹಾಕ್ಕೊಂಡು ನಾವು ಆಚೆ ಕೂಡ ಕರ್ಕೊಂಡು ಹೋಗ್ಬೋದು. ಅಟ್ಲೀಸ್ಟ್ ಒಂದು 2 ಅವರ್ವರೆಗೂ ಆದರೂ ಕೂಡ ಇದನ್ನ ಯೂಸ್ ಮಾಡ್ಬೋದು. ಚೆನ್ನಾಗಿದೆ ಅಲ್ವಾ? ಇವಾಗ ನಾನು ತೋರಿಸ್ತಾ ಇರೋದು ಇನ್ನೊಂದು ಬ್ರ್ಯಾಂಡು. ಸೊ ಇದಕ್ಕೆ ಬಟನ್ ಇಲ್ಲ, ಪಾಕೆಟ್ ಥರ ಕೊಟ್ಟಿರ್ತಾರೆ. ನೋಡಿ ಈ ಥರ ಪಾಕೆಟ್ ಥರ ಇರುತ್ತೆ. ಇದರೊಳಗಡೆ ನಾವು ಅದನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಒಳಗಡೆ ಹಾಕಬೇಕಾಗುತ್ತೆ. ಈ ಥರ ಒಳಗಡೆ ಹಾಕೋದ್ರಿಂದ ಒಳಗಡೆ ಏನು ಕಾಟನ್ ಪ್ಯಾಡ್ ಥರ ಇರುತ್ತೆ ಅಲ್ವಾ, ಅದು ಸುಮ್ಮನೆ ಅಬ್ಸರ್ವ್ ಮಾಡುತ್ತೆ. ಮಕ್ಕಳಿಗೆ ಯಾವುದೇ ಥರ ಒದ್ದೆ ಫೀಲಿಂಗ್ ಆಗೋದಿಲ್ಲ. ಈ ಡೈಪರ್ ಕೂಡ ಸೊಂಟದಲ್ಲಿ ಬಟನ್ ಇದೆ. ಇದಕ್ಕೂ ಕೂಡ ನಾವು ಸೈಜ್ ಎಷ್ಟು ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಸೈಜ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಕೂಡ ನೋಡಿ ಎಷ್ಟು ಕಲರ್ ಆಗಿದೆ ಅಂತ, ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಇದು ನಾನು ಆಲ್ರೆಡಿ ತುಂಬ ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮಗುವಿಗೆ ಯಾವುದೇ ಥರ ರ್ಯಾಷಸ್ ಆಗಲಿ, ಅಲರ್ಜಿ ಆಗಲಿ ಏನೂ ಪ್ರಾಬ್ಲಮ್ ಆಗಿಲ್ಲ. ತುಂಬ ಸೇಫ್ ಆಗಿದೆ ಇದು ಕ್ಲಾತ್ ಡೈಪರ್. ಇನ್ನೊಂದೇನೆಂದರೆ, ನಾವು ಪ್ಲಾಸ್ಟಿಕ್ ಡೈಪರಿಗೆ ಎಷ್ಟೊಂದು ಖರ್ಚು ಮಾಡ್ತೀವಿ. ಒಂದು ಡೈಪರೇ 10 ರೂಪಾಯಿ, 15 ರೂಪಾಯಿ ಇರುತ್ತೆ. ಸೊ ಅದ್ರ ಬದಲು ಒಂದ್ಸಲ ಈ ಡೈಪರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡು ಇಟ್ಕೊಳೋದ್ರಿಂದ ನಾವು ಎಷ್ಟು ಸಲ ಬೇಕಾದರೂ ವಾಶ್ ಮಾಡಿ ಮಕ್ಳಿಗೆ ಹಾಕ್ಬೋದು. ಇದು ವಾಶ್ ಮಾಡೋದು ಹೇಗೆ ಅಂದರೆ, ನಾವು ವಾಷಿಂಗ್ ಮಿಷಿನಲ್ಲಿ ಕೂಡ ವಾಶ್ ಮಾಡ್ಬೋದು, ಇಲ್ಲ ಅಂತಂದರೆ ಕೈಯಲ್ಲಿ ಕೂಡ ವಾಶ್ ಮಾಡ್ಬೋದು. ಸೊ ಇದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾವು ಬೆಳಕಲ್ಲಿ, ಅಂದರೆ ಸೂರ್ಯನ ಬೆಳಕಲ್ಲಿ ಒಣಗಿಸ್ಬೇಕಾಗುತ್ತೆ. ಇದು ಸ್ವಲ್ಪ ಪ್ಯಾಡ್ ಇದೆಯಲ್ಲ, ಅದು ಒಣಗೋ ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ 1 ಅವರ್ 2 ಅವರ್ ಆಗುತ್ತೆ. ಚೆನ್ನಾಗಿ ಬಿಸಿಲು ಬಂದರೆ 1 ಅವರಲ್ಲೇ ಒಣಗೋಗ್ಬಿಡುತ್ತೆ. ಚೆನ್ನಾಗಿ ಒಣಗಿಸ್ಬಿಟ್ಟು ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ಸ್ವಲ್ಪ ಏನಾದರೂ ಒದ್ದೆ ಇದ್ದರೆ ಮಕ್ಕಳಿಗೆ ಇರಿಟೇಟ್ ಫೀಲ್ ಆಗುತ್ತೆ ಅಲ್ವಾ. ಹಾಗಾಗಿ ಚೆನ್ನಾಗಿ ಒಣಗಿಸ್ಬಿಟ್ಟು ನಾವು ಹಾಕಬೇಕಾಗುತ್ತೆ. ಅಂದರೆ ಇದರಿಂದ ನಾವು ಮನಿ ಕೂಡ ಸೇವ್ ಮಾಡ್ಬೋದು. ಏನಾದರೂ ಔಟ್ಸೈಡ್ ಹೋದಾಗ ತುಂಬ ಹೊತ್ತು ನಾವು ಡೈಪರ್ನ ಚೇಂಜ್ ಮಾಡೋಕ್ಕಾಗಲ್ಲ ಅನ್ಬೇಕಾದಾಗ ನಾವು ಪ್ಲಾಸ್ಟಿಕ್ ಡೈಪರ್ನ ಯೂಸ್ ಮಾಡಲೇಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 6 ಅವರು 8 ಅವರು ಚೇಂಜ್ ಮಾಡೋಕ್ಕಾಗಲ್ಲ ಅಂತಂದರೆ ಪ್ಲಾಸ್ಟಿಕ್ ಡೈಪರ್ ಯೂಸ್ ಆಗುತ್ತೆ, ಅದನ್ನೇ ಯೂಸ್ ಮಾಡಬೇಕಾಗುತ್ತೆ. ಇನ್ನು ಮನೇಲಿದ್ದಾಗ ಬೆಟರ್ ಈ ಕ್ಲಾತ್ ಡೈಪರ್ನ ಯೂಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಇದಿಷ್ಟು ನನ್ನ ಅನಿಸಿಕೆನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇದೇ ಥರ ಒಳ್ಳೆ ಮಾಹಿತಿಗೋಸ್ಕರ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.